ಹಲೋ ಎವ್ರಿವನ್, ವೆಲ್ಕಮ್ ಟು ಜಯ ಧ್ರುವ ಚಾನಲ್. ಇಂದಿನ ದಿನ ಈಸಿಯಾಗಿ ಕ್ವಿಕ್ಕಾಗಿ ಟೊಮೆಟೊ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಟೊಮೆಟೊ, ಕರ್ಬೇವಿನ ಸೊಪ್ಪು, ಹಿಂಗು, ಕೊತ್ತಂಬರಿ ಸೊಪ್ಪು, ಬಾಡಿಗೆ ಮೆಣಸಿನ್ಕಾಯಿ ಆ್ಯಂಡ್ ಬೆಳ್ಳುಳ್ಳಿ. ಆ್ಯಂಡ್ ನಾನು ಬಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಖಾರದ ಮೆಣಸಿನ್ಕಾಯಿ ತೊಗೊಂಡಿಲ್ಲ. ಬಿಕಾಸ್ ಮಕ್ಕಳಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಇದ್ದಾಗ ನಾವು ಕುಡಿಯೋಕ್ಕೂ ಆಗುತ್ತೆ ಅಂತ. ಅದಲ್ಲದೆ ಎಣ್ಣೆ ಮತ್ತು ಹುಣಸೆ ಹಣ್ಣು, ಉಪ್ಪು, ಜೀರಿಗೆ, ಮೆಣಸು ಮತ್ತು ನಾನು ಆಚಿ ರಸಮ್ ಪೌಡ್ರನ್ನ ತೊಗೊಂಡಿದ್ದೀನಿ. ಯಾವ ರಸಮ್ ಪೌಡ್ರನ್ನ ಬೇಕಾದರೂ ನೀವು ಯೂಸ್ ಮಾಡ್ಬೋದು, ಬಟ್ ಆಚಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಏನು ಮಾಡಬೇಕು ಅಂದರೆ ಪೆಪ್ಪರ್ ಮತ್ತು ಜೀರಿಗೆನ ಒಂದು ಕುಟಾಣಿಗೆ ಹಾಕ್ಕೊಂಡು ಫಸ್ಟ್ ನೀಟಾಗಿ ಸ್ವಲ್ಪ ತರಿಯಾಗಿ ಕುಟ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಒಂದೆರಡು ನಾಟಿ ಟೊಮೆಟೊ ತೊಗೊಂಡು ಅದನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಅಂದರೆ ನಾಟಿ ಟೊಮೆಟೊ ತೊಗೊಂಡ್ರೆ ಟೇಸ್ಟ್ ಹುಳಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು 2 ಟೊಮೆಟೊ ತೊಗೊಂಡ್ರೆ ಸರಿಸುಮಾರು ಒಂದು 4 ಜನ ನಾವು ಬೇಕಾದರೆ ಅದರಲ್ಲಿ ಊಟ ಮಾಡ್ಬೋದು. ಈಗ ನಾವು ಅದನ್ನು ಸ್ಟವ್ ಹಚ್ಬಿಟ್ಟು ಅದನ್ನು ಬೇಯಿಸೋಕೆ ಇಟ್ಕೊಳ್ಳೋಣ. ಆಮೇಲೆ ಕುಟಾಣಿಗೆ ಆಲ್ರೆಡಿ ನಾವು ಜೀರಿಗೆ ಮತ್ತು ಪೆಪ್ಪರ್ನ ಹಾಕ್ಕೊಂಡು ಕುಟ್ಕೊಂಡಿದ್ವಲ್ಲ, ಅದಕ್ಕೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಜಜ್ಕೊಂಡು ಅದಕ್ಕೆ ಮತ್ತು ನಾವು ಈ ಕೊತ್ತಂಬರಿ ಸ್ಟೆಮ್ಸ್ ಬರುತ್ತಲ್ವ, ಅಂದರೆ ಕೊತ್ತಂಬರಿ ಆ ಕಡ್ಡಿಗಳನ್ನ ಹಾಕ್ಕೊಬೇಕು. ಸೊಪ್ಪಿಗಿಂತ ಕಡ್ಡಿ ಹಾಕ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ. ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದು ಜಜ್ಜಿಕೊಂಡು ಸೈಡ್ಗೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಮೇನ್ ಹಿಂಗು ರಸಮ್ಗೆ ಆ್ಯಂಡ್ ಬಾಡಿಗೆ ಮೆಣಸಿನ್ಕಾಯಿನ ಕೊಟ್ಟು ಚೆನ್ನಾಗಿ ನಾವು ಒಗ್ಗರಣೆ ಕೊಟ್ಕೊಂಡು ಈಗ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರ್ತಕ್ಕಂಥ ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆ ರಸಮ್ನೂ ಸಹ ಆ ಪಲ್ಪ್ನ ತೆಗೆದುಬಿಟ್ಟು ಆ ರಸನ ನಾವು ಇದಕ್ಕೆ ಸೇರಿಸ್ಕೊಳ್ಳೋದು, ಬಾಣಲಿಗೆ ಸೇರಿಸ್ಕೊಂಡು ಆನಂತರ ನಾವು ಮಿಕ್ಕ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗೆ ಸೇರಿಸ್ಕೊಳ್ತಾ ಹೋಗೋಣ. ಇದು ತುಂಬ ಈಸಿಯಾಗಿರುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಈ ಜ್ವರ ಬಂದಾಗ, ಬಾಯಿ ಕೆಟ್ಟಾಗ, ಇಲ್ಲ ಕೋಲ್ಡ್ ಆದಾಗ, ಈ ಇಂಡೈಜೆಷನ್ ಆದಾಗ, ನಾನ್ ವೆಜ್ ಎಲ್ಲ ಮಾಡಿ ಹೆವಿ ಅನ್ನಿಸ್ದಾಗ ತುಂಬ ಲೈಟ್ ಫುಡ್ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಅದಲ್ಲದೆ ಹುಣಸೆ ಹಣ್ಣು ರಸನೂ ಸಹ ಇದಕ್ಕೆ ಸೇರಿಸ್ಕೊಂಡು ಅನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಈ ರಸಮ್ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸಂಡಿಗೆ ಅದೆಲ್ಲ ಇದ್ದಾಗ, ಈ ಮಳೆ ಬಿದ್ದಾಗ, ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳಿಗೂ ಸಹ ಈ ಕೋಲ್ಡು ಕಾಫ್ ಆದಾಗೆಲ್ಲ ಈ ಥರ ರಸಮ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಈಗ ರಸಮ್ ಪೌಡರ್ನೂ ಸಹ ಸೇರಿಸ್ಕೊಂಡೆ, ಉಪ್ಪು ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಮೇಯ್ನ್ ರಸಮ್ ಟೇಸ್ಟ್ ಬರೋದೆ ನಾವು ಒಂದು ಮಿನಿಮಮ್ ಒಂದು 3 to 4 ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಬೇಕು. ಒಂದಷ್ಟದು ಅಬ್ಸರ್ವ್ ಆಗಬೇಕು ಆ ಥರ. ಆನಂತರ ಲಾಸ್ಟಾಗಿ ನಾವು ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಆ ಕೊತ್ತಂಬರಿ ಸೊಪ್ಪಿಂದ ಸ್ಟೆಮ್ಸು, ಇನ್ನು ಕರಿಬೇವಿನ ಕಡ್ಡಿ ಇದ್ರೂ ಸಹ ಚೆನ್ನಾಗಿ ಜಜ್ಜಿಕೊಂಡು ಒಂದು 5 to 6 ಮಿನಿಟ್ಸ್ ಥರ ಬಬ್ಬಲ್ಸ್ ಬರೋ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಮನೆಯೆಲ್ಲ ಫುಲ್ ಘಮ ಅಂತ. ಫೈನಲಿ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್.